ನವೆಂಬರ್ 26, 2025ರಂದು ಅಖಿಲ ಭಾರತ ಕಿಸಾನ್ ಸಭಾ ಇಡೀ ರಾಷ್ಟ್ರಾದ್ಯಂತ ರೈತರ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಕಲಬುರಗಿ ನಗರದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಬೃಹತ್ ಪ್ರಮಾಣದ ಪ್ರತಿಭಟನೆ ಹಮ್ಮಿಕೊಂಡರು. ಕಾರಣ ಅಂದರೆ ಈ ವರ್ಷ ಆಗಸ್ಟ್ ಮತ್ತು ಸೆಪ್ಟೆಂಬರ್ಲಿ ಅತಿ ಮಳೆ ಬಂದಿರೋದ್ರಿಂದ ರೈತರ ಸಂಪೂರ್ಣವಂತ ಎಲ್ಲ ಬೆಳೆಗಳು ನಾಶ ಹೋಗಿ ಕೊಚ್ಕೊಂಡು ಹೋಗ್ಬಿಟ್ಟಿವೆ. ರೈತರು ಭಾಳಷ್ಟು ಸ್ಥಿತಿ ಚಿಂತಾಜನಕವಾಗಿದೆ. ಹೀಗಾಗಿ ರೈತರಿಗೆ ಬೆಳೆದಂಥ ಏನು ಬೆಳೆಯವೆ ಅವಕ್ಕೆ ಬೆಂಬಲ ಬೆಲೆ ಕೊಡಬೇಕಂತೇಳಿ ಒತ್ತಾಯಿಸಿ ಅವತ್ತ ಮನವಿ ಪತ್ರದಲ್ಲಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒತ್ತಾಯಿಸ್ತಿದ್ದೆವು. ಮತ್ತು ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಬೇಕು. ಈ ಕಲಬುರಗಿ ಜಿಲ್ಲೆಯಲ್ಲಿ ಹತ್ತಿ ಆಗಲಿ, ತೊಗರಿ ಆಗಲಿ, ಸೋಯಾಬೀನ್ ಆಗಲಿ, ಉಳ್ಳಾಗಡ್ಡಿ ಆಗಲಿ, ಕಬ್ಬಾಗಲಿ ಇವು ನಿರಂತರವಾಗಿ ಸರ್ಕಾರದ ವತಿಯಿಂದ ಬೆಂಬಲ ಬೆಲೆ ಅಡಿಯಲ್ಲಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಬೇಕು ಮತ್ತು ರೈತರ ಎಲ್ಲ ರೀತಿಯ ಬ್ಯಾಂಕ್ ಸಾಲ ಮನ್ನಾ ಮಾಡಬೇಕಂತೇಳಿ ನಾವು ಒತ್ತಾಯಿಸ್ತಿದ್ದೆವು. ಹೀಗಾಗಿ ಏನು ದಿಲ್ಲಿಯಲ್ಲಿ ರೈತರ ಒಂದು ವರ್ಷವಿಡೀಯಲ್ಲಿ ಹೋರಾಟ ಮಾಡ್ತಾಯಿದ್ದಾರೆ ರೈತರು. ಆ ಸಂದರ್ಭದಲ್ಲಿ ಪ್ರಧಾನಿಗಳವರಿಗೆ ಏನು ಕರಾಳ ಕಾಯ್ದೆ ಜಾರಿ ಮಾಡಿದ್ರು ಅವೆಲ್ಲ ವಾಪಸ್ ತಗೋತೇವೆ ಅಂಥೇಳಿ ಲಿಖಿತವಾದಂಥ ಒಂದು ಭರವಸೆ ಕೊಟ್ಟಿದ್ರು. ಆದರೂ ಯಾವುದೇ ಒಂದೇ ಒಂದು ಸಮಸ್ಯೆಯನ್ನು ಇತ್ಯರ್ಥಪಡಿಸದೆ ಮತ್ತು ಯಥಾ ಪ್ರಕಾರ ಆ ಬೇಡಿಕೆಗಳು ಸಮಸ್ಯೆ ಇತ್ಯರ್ಥಪಡಿಸದೆ ಹಾಗೇ ಮುಂದುವರಿಸಿದ್ದಾರೆ. ಹೀಗಾಗಿ ಆ ಕರಾಳ ಕಾಯ್ದೆಯನ್ನು ವಿರೋಧಿಸಿ ನಾವು 26ನೇ ತಾರೀಕು ಇಡೀ ದೇಶಾದ್ಯಂತ ಹೋರಾಟ ಮಾಡ್ತಾಯಿದ್ದೆವು. ಅದ್ರ ಭಾಗವಾಗಿ ಕಲಬುರಗಿಯಲ್ಲೂ ಸಹಿತ ಮಾಡ್ತಾಯಿದ್ದೆವು. ಈ ಭಾಗದ ಕಲಬುರಗಿ ಜಿಲ್ಲೆಯಲ್ಲಿ ಮಳೆಯಿಂದ ಇರತಕ್ಕಂಥ ತಾಲೂಕು ಮತ್ತು ಜಿಲ್ಲೆ ಗ್ರಾಮೀಣ ಮಟ್ಟದ ಎಲ್ಲ ರಸ್ತೆಗಳು ಹದಗೆಟ್ಟು ಹೋಗಿವೆ. 2 ವೀಲರ್ 4 ವೀಲರ್ ಎತ್ತಿನ ಬಂಡಿ ಹೋಗ್ಬೇಕಂದ್ರೂ ಒಂದು ಲಾಯಕ್ಕಿಲ್ಲದ ಪರಿಸ್ಥಿತಿ ಕಲಬುರಗಿ ಜಿಲ್ಲೆಯ ಸ್ಥಿತಿಗತಿಯಾಗಿದೆ. ಹೀಗಾಗಿ PWD ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಇದ್ದಾರೋ ಅಥವಾ ಮಾಯವಾಗಿದ್ದಾರೆ ಅಂಥೇಳಿ ನಾವು ಚಿಮಣಿ ಹಚ್ಚಿ ಹುಡುಕಾಡಬೇಕಾಗ್ಯದ. ಹೀಗಾಗಿ ರೈತರ ಮತ್ತು ಕಾರ್ಮಿಕರ ಕೃಷಿ ಕೂಲಿ ಕಾರ್ಮಿಕರ ಸಮಸ್ಯೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಮತ್ತು ಈ ಭಾಗದ ಅಧಿಕಾರಿಗಳು ಸಹಿತ ಗಮನ ಹರಿಸಿ ಹಂತ ಹಂತದ ಸಮಸ್ಯೆ ಇತ್ಯರ್ಥಪಡಿಸಬೇಕಂತ ಒತ್ತಾಯಿಸಿ ದೊಡ್ಡ ಪ್ರಮಾಣದ ಆಂದೋಲನ ಚಳವಳಿ ನಾವು ಕಲಬುರಗಿಯಲ್ಲಿ ಹಮ್ಮಿಕೊಂಡೆವು. ಅದಕ್ಕೆ ಅವತ್ತಿನ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ಭಾಗವಹಿಸಬೇಕಂತೇಳಿ ಕಳಕಳಿ ಕೋರುತ್ತೇನೆ. ಕಮಂಡ್ ಭೀಮಾಶಂಕರ್ ಮಾಡ್ಯಾಳ್, ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾಧ್ಯಕ್ಷರು, ಕಲಬುರಗಿ.